आपलं स्वागत. पाहूयात आजच्या ताज्या घडामोडी. चिकोडी ग्रामीण भागात सुप्त कलागुणांचा सन्मान करणं, त्यांच्यातील कलागुणांना वाव देण्यासाठी चिकोडी विधानसभा मतदारसंघ मर्यादित अण्णासाहेब जोल्ले खासदार करंडक पुरुष आणि महिला कबड्डी स्पर्धा 7 ते 8 जानेवारी रोजी एकसंबा शहरातील शिवशंकर जोल्ले कन्नड शाळेच्या प्रांगणात आयोजित करण्यात येणार असल्याचं मॅग्नम टफ कंपनीचे कार्यकारी संचालक युवा नेते बसवप्रसाद जोल्ले यांनी सांगितलं. तालुक्यात एकसंबा शहरात जोल्ले ग्रुपच्या कार्यालयात आयोजित पत्रकार परिषदेत ते बोलत होते. पुढे म्हणाले, चिकोडी लोकसभेच्या अखत्यारीमध्ये 8 विधानसभा मतदारसंघात कबड्डी स्पर्धांचं आयोजन केलं असून प्रत्येक मतदारसंघातून 15हून अधिक महिला संघ, 65हून अधिक पुरुष संघांनी सहभाग नोंदवला. त्याचप्रमाणे चिकोडी विधानसभा मतदारसंघातून देखील आणखी संघ सहभागी होण्याची अपेक्षा आहे. चिकोडी विधानसभा मतदारसंघ व्याप्तीतील स्पर्धेला पहिलं बक्षीस हे 21,000, दुसरे बक्षीस 15,000 रुपये, तिसरे चौथे 7,500 रुपये दिले जातील असं म्हटलं आहे. प्रत्येक विधानसभा मतदारसंघात विजयी झालेल्या संघासाठी चिकोडी इथं जिल्हास्तरीय कबड्डी स्पर्धा आयोजित केली जाणार असल्याचं त्यांनी स्पष्ट केलं. संघांनी संपर्क साधावा असं आवाहनही केले. यावेळी आशा ज्योती विशेष मुलांच्या शाळेचे अध्यक्ष ज्योतिप्रसाद जोल्ले, चेअरमन जयानंद जाधव, संचालक अप्पासाहेब जोल्ले, कल्लाप्पा जाधव, संजीव पाटील, विकास पाटील, मनोज किचडे, अनवर दाढीवाले, लक्ष्मण कबाडे, आनंद पाटील, अभिनंदन पाटील, सिद्धराय जाधव इत्यादी मान्यवर उपस्थित होते. एसबी न्यूजसाठी एकसंबाहून मुख्य संपादक शिवाजी भोरे. 21ನೇ ಶತಮಾನದಲ್ಲಿ ಬಹಳ ವೇಗ ಆಗಿದೆ. ಅದಕ್ಕೋಸ್ಕರ ಬಹಳಷ್ಟು ಕಾಯಿಲೆಗಳು ಇವತ್ತು ಯುವಕರು ಯುವತಿಯರಿಗೂ ಕೂಡ ಬಹಳಷ್ಟು ಕಾಯಿಲೆ ಬರ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶದ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಗುರುತಿಸಿಕೊಂಡಿದೆ. ಅದಕ್ಕೆ ಇದನ್ನ ಗುರುತಿಸಿಕೊಂಡು ಈ ಭಾಗದಲ್ಲಿ ಏನು ಪ್ರತಿಭಾವಂತ ಯುವಕರಿದ್ದಾರೆ ಅಥವಾ ಯುವತಿಯರಿದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗಬೇಕು ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ಆಟಗಾರರಿದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗ್ಬೇಕನ್ನೋ ಒಂದು ನಿಟ್ಟಿನಿಂದ ನಮ್ಮ ತಂದೆಯವರಾದಂಥ ಅನ್ನಸಬಣ್ಣ ಜೋಲ್ಲೆಜಿಯವರು ಇರ್ಬೋದು ಅಥವಾ ಶಶಿಕಲಾ ಜೋಲ್ಲೆಜಿಯವರು ಇವರಿಬ್ರು ಜನ ಸೇರಿ ಸುಮಾರು 32 ವರ್ಷದಿಂದಾನೇ ಈ ರೀತಿಯಾದಂಥ ಭವ್ಯ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಸುಮಾರು 2001-2 ಇಸ್ವಿಯಲ್ಲಿ ನಾವು ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಟೂರ್ನಮೆಂಟ್ ಅನ್ನ ಎಕ್ಸಂಬಾ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಪ್ರೋ ಕಬಡ್ಡಿ ಬರೋಕ್ಕಿಂತ ಮುಂಚೆನೆ ಇಲ್ಲಿ ಆಯೋಜನೆಯನ್ನ ಮಾಡಿದ್ವಿ. ಬಹಳ ಪ್ರಸಿದ್ಧನೇ ಆಗಿತ್ತು ಮತ್ತು ಬಹಳ ಒಳ್ಳೆ ಸ್ಪಂದನೆಯೂ ಕೂಡ ಸಿಕ್ಕಿತ್ತು. ಅದರದೇ ಅಂಗವಾಗಿ ಈ ಭಾಗದಲ್ಲಿ ಈ ಬಾರಿ ಅಣ್ಣಾಸಾಹೇಬ ಜೊಲ್ಲೆ MP ಟ್ರೋಫಿ ಈ ಒಂದು ಹೆಸರನ್ನ ಇಟ್ಟು ಇಡೀ ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಲ್ಲಿ ಈ ಭವ್ಯ ಪಂದ್ಯಾವಳಿಗಳನ್ನ ಸುಮಾರು ಕಳೆದು 1.5 ತಿಂಗಳಿಂದ ನಡೆಸ್ತಾ ಇದ್ದೀವಿ. ಬಹಳ ಒಳ್ಳೆ ರೀತಿಯಾದಂತಹ ಸ್ಪಂದನೆಯೂ ಕೂಡ ಸಿಗ್ತಾ ಇದೆ. 8 ಮತಕ್ಷೇತ್ರದ ಒಳಗಡೆ ಈಗಾಗಲೇ 7 ಮತಕ್ಷೇತ್ರದಲ್ಲಿ 6 ಮತಕ್ಷೇತ್ರದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾಳೆ ನಾಡಿದ್ದು ಹುಕ್ಕೇರಿದಲ್ಲಿ ಮತ್ತೆ ಅದಾದ ನಂತರ 7 ಮತ್ತು 8ನೇ ತಾರೀಕಿಗೆ ನಮ್ಮ ಎಕ್ಸಂಬಾ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಚಿಕ್ಕೋಡಿ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆಯನ್ನ ಮಾಡ್ತಾ ಇದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 65ಕ್ಕಿಂತನೂ ಜಾಸ್ತಿ ಟೀಮ್ಸ್ ಪುರುಷರಲ್ಲಿ ಮತ್ತೆ 20ಕ್ಕಿಂತನೂ ಜಾಸ್ತಿ ಟೀಮ್ಸ್ ಮಹಿಳೆಯರಲ್ಲಿ ಈಗಾಗಲೇ ಅಲ್ಲೆಲ್ಲಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಈ ಒಂದು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಏನ್ ನಾವು ಆಯೋಜನೆ ಮಾಡ್ತಾ ಇದೀವಿ ಇಲ್ಲೂ ಕೂಡ ಒಳ್ಳೆ ಸ್ಪಂದನೆ ಸಿಗುತ್ತೆ ಅಂತ ನಿರೀಕ್ಷೆನೂ ಕೂಡ ಇದೆ. ಇದ್ರ ಬಹುಮಾನ ಎಷ್ಟು ಇಟ್ಟಿದೀವಿ ಅಂದ್ರೆ, ಮೊದಲನೇ ಬಹುಮಾನ 21,000, ಎರಡನೇ ಬಹುಮಾನ 15,000 ಮತ್ತು ಮೂರನೇ ಮತ್ತು ನಾಲ್ಕನೇ ಬಹುಮಾನ 7,500 ರೂಪಾಯಿ. ಈ ರೀತಿಯಾದಂಥ ಬಹುಮಾನಗಳನ್ನ ನಾವು ವಿಧಾನಸಭಾ ಮಟ್ಟದಲ್ಲಿ ಈ ರೀತಿಯಾದಂಥ ಬಹುಮಾನವನ್ನ ಇಟ್ಟಿದ್ದೀವಿ. ಇದಾದ ನಂತರ ಪ್ರತಿ ಕ್ಷೇತ್ರದಲ್ಲಿ ಟಾಪ್ 4 ಟೀಮ್ಸ್ ಸೆಲೆಕ್ಟ್ ಆದ್ಮೇಲೆ ಅವರನ್ನ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಪಂದ್ಯಾವಳಿಗಳನ್ನ ಚಿಕ್ಕೋಡಿದಲ್ಲಿ 11 ಮತ್ತು 12 ಜಾನ್ವರಿಗೆ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಬಹುಮಾನ ಎಷ್ಟು ಇರ್ತಾ ಇದೆ ಅಂದ್ರೆ, ಮೊದಲನೇ ಬಹುಮಾನ 51,000, ಎರಡನೇ ಬಹುಮಾನ 31,000 ಮತ್ತು ಮೂರನೇ ಮತ್ತು ನಾಲ್ಕನೇ ಬಹುಮಾನ 15,000. ಈ ರೀತಿಯಾದಂಥ ಬಹುಮಾನಗಳನ್ನು ನಾವು ಆಯೋಜನೆಯನ್ನ ಮಾಡಿದ್ದೀವಿ. ಅದಕ್ಕೆ ಚಿಕ್ಕೋಡಿ ಮತಕ್ಷೇತ್ರದ ಏನ್ ಪಂದ್ಯಾವಳಿಗಳನ್ನ 7 ಮತ್ತು 8ನೇ ಜಾನ್ವರಿಗೆ ನಮ್ಮ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಡೀತಾ ಇದೆ. ಬೆಳಗ್ಗೆ 9ರಿಂದ ಹಿಡ್ಕೊಂಡು ರಾತ್ರಿ ಸುಮಾರು 10-11ವರೆಗೆ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಮತ್ತು ಯುವತಿಯರು ಭಾಗವಹಿಸಬೇಕಂತ ಅವರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತೀನಿ. ಮತ್ತೆ ಈ ಒಂದು पत्रकार गोष्टीಯಲ್ಲಿ ಬಂದಿದ್ದಕ್ಕೆ ಎಲ್ಲ पत्रकार ಮತ್ತು ಮಾಧ್ಯಮದ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.